ಹಲೋ ಗೈಸ್, ಆಲ್ ಆಫ್ ಯು ವೆಲ್ಕಮ್ ಟು ಟೇಸ್ಟ್ ವರ್ಡ್ ವೆಂಚರ್ಸ್. ಇವತ್ತು ನಾವು ಸಿ ಟಿಲಿ ಹೇಗೆ ಈಸಿಯಾಗಿ ಒಂದು 45 60K ಇಷ್ಟು ನಿಮ್ದು ಇಂಜಿನಿಯರಿಂಗ್ ರ್ಯಾಂಕಿಂಗ್ನ ಹೇಗೆ ಈಸಿಯಾಗಿ ತಗೋಬೋದು ಅಂತ ತಿಳ್ಕೊಳ್ಳೋಣ. ಈ ಟ್ರಿಕ್ನ ಯಾವಾಗ ಯೂಸ್ ಮಾಡಬೇಕು ಅಂದರೆ ನೀವೆಲ್ಲ ಓದೋಕ್ಕೆ ನಿಮ್ಮ ಕೈಲಿ ಸಾಧ್ಯ ಆಗ್ತಿಲ್ಲ. ಈಗ ಆಲ್ರೆಡಿ ಇವತ್ತು ಡೇಟ್ ಬಂದ್ಬಿಟ್ಟು 29 ಮಾರ್ಚ್. ಇನ್ನು ಮ್ಯಾಕ್ಸ್ ಟು ಮ್ಯಾಕ್ಸ್ ನಿಮಗೆ 15 ಇಂದ 16 ಡೇಸ್ ಇದೆ ಅಷ್ಟೇ. ಸಿ ಟಿ ಎಕ್ಸಾಮ್ಸ್ ನಿಮ್ಮದು 18th ಮತ್ತು 19th ಇರೋದು. ಅಷ್ಟರಲ್ಲಿ ನಿಮಗೇನು ಕಂಪ್ಲೀಟ್ ಮಾಡೋಕ್ಕಾಗಲಿಲ್ಲ, ನಿಮಗೆ ಅನಿಸ್ತಿರುತ್ತೆ ನನ್ನ ರ್ಯಾಂಕಿಂಗು ಲ್ಯಾಕ್ಸ್ ಮೇಲೆ ಬರುತ್ತೆ, ಒಳ್ಳೆ ಕಾಲೇಜ್ ಸಿಗಲ್ಲ ಅಂಥ ಟೈಮಲ್ಲಿ ನೀವು ಈ ಥರ ಟ್ರಿಕ್ಸ್ನ ಯೂಸ್ ಮಾಡಿ. ಇದು ನಿಮ್ಮ ಲಕ್ ಮೇಲೂ ಡಿಪೆಂಡ್ ಆಗಿರ್ಬೋದು. ಆಲ್ಮೋಸ್ಟ್ ಆಗಿ ವರ್ಕ್ ಆಗುತ್ತೆ. ಲಕ್ ಅನ್ನೋದಕ್ಕಿಂತ ಈ ಟ್ರಿಕ್ನ ನೀವು ಯೂಸ್ ಮಾಡ್ಕೊಂಡು ಆರಾಮಾಗೆ 50 to 60K ರ್ಯಾಂಕಿಂಗ್ನ ತಗೋಬೋದು. ಫಸ್ಟು ನೀವು 50 to 60K ರ್ಯಾಂಕಿಂಗ್ ತಗೋಬೇಕು ಅಂದರೆ ನೀವು ಪಿ ಸಿ ಎಮ್ ಈ 3 ಸಬ್ಜೆಕ್ಟ್ ಸೇರಿ ಮಿನಿಮಮ್ 45 to ಎಷ್ಟು ಮಿನಿಮಮ್ ನೀವು 45 to 50 ಇಷ್ಟು ಮಾರ್ಕ್ಸ್ನ ನೀವು ತೆಗಿಬೇಕು. ಇಷ್ಟು ಮಾರ್ಕ್ಸ್ನ ತೆಗೆದ್ರೆ ನಿಮ್ಮ ರ್ಯಾಂಕಿಂಗು ಆರಾಮಾಗಿ ಒಂದು 50K ಇಂದ 60K ಬರುತ್ತೆ. ಈಗ 45 to 50 ಮಾರ್ಕ್ಸ್ ತೆಗೆದ್ರೆ ನಿಮಗೆ ಇದು ನಿಮ್ಮ ರ್ಯಾಂಕಿಂಗು ಅಷ್ಟಾಗುತ್ತೆ. ಇದು 2024 ಪ್ರಿಡಿಕ್ಟ್ ಮಾಡಿರೋದು ಶಿಕ್ಷಾ.com ಅಲ್ಲಿ ನಿಮ್ಮ ಮಾರ್ಕ್ಸ್ ಎಷ್ಟು ಬಂದರೆ ನಿಮ್ಮ ರ್ಯಾಂಕಿಂಗ್ ಎಷ್ಟಿರುತ್ತೆ ಅಂತ. ಸಪೋಸ್ ಇದು 171 ಬಂತು ಒಂದು ಕಡೆ, ನಿಮ್ಮ ರ್ಯಾಂಕಿಂಗ್ ಬಂದ್ಬಿಟ್ಟು ಸಿ ಟಿ ರ್ಯಾಂಕಿಂಗ್ 5 ಬರುತ್ತೆ. ನಿಮಗೆ ಅವಾಗ BSc ಅಗ್ರಿ, ಫಾರೆಸ್ಟ್ರಿ, ನೀವು B.Com ಕೋರ್ಸ್ಗಳು ಏನಿದಾವೋ ಆ ಕೋರ್ಸ್ ಎಲ್ಲ ನಿಮಗೆ ಆರಾಮಾಗಿ ಸಿಗುತ್ತೆ. ಈ ಥರ ಕೋರ್ಸ್ಗಳಿಗೆಲ್ಲ ಹೋಗಬೇಕು ಅಂದರೆ ನೀವು ತುಂಬ ಹಾರ್ಡ್ ವರ್ಕ್ ಮಾಡಬೇಕಾಗಿರುತ್ತೆ. ಈಗ ಅಟ್ ಎಂಡ್ ಮೂಮೆಂಟಲ್ಲಿ ಇದ್ದೀವಿ, ಈಗ ಏನೂ ಮಾಡೋಕ್ಕಾಗಲ್ಲ. ಈಗ ಒಂದು ಮಿನಿಮಮ್ ಆಗಿ ಡೀಸೆಂಟಾಗಿ ಒಂದು 50 to 60K ರ್ಯಾಂಕಿಂಗ್ ತೊಗೊಂಡು ಇಂಜಿನಿಯರಿಂಗ್ ಮಾಡೋದಾದರೆ ಈ ಟ್ರಿಕ್ನ ಆರಾಮಾಗಿ ಯೂಸ್ ಮಾಡ್ಕೊಳ್ಳಿ. ನಿಮಗೆ ಮಾರ್ಕ್ಸ್ ಒಂದು 45 ಇಂದ 50 ಬಂದರೆ ನಿಮ್ಮ ರ್ಯಾಂಕಿಂಗು ಆರಾಮಾಗೆ 50 ಇಂದ 60K ಬರುತ್ತೆ. ನೀನೇನೋ ಹೇಳ್ಬಿಟ್ಟೆ ಗುರು 45 ಇಂದ 50 ತೆಗಿಬೇಕು ಮಾರ್ಕ್ಸು, ಅವಾಗ 50 ಇಂದ 60K ನಿಮ್ಮ ರ್ಯಾಂಕಿಂಗ್ ಬರುತ್ತೆ, ಇಂಜಿನಿಯರಿಂಗ್ ಸೀಟ್ ಸಿಕ್ಬಿಡುತ್ತೆ. ಯಾವ ಥರ ನೀವು ಫಸ್ಟು ಪ್ರೀವಿಯಸ್ ಇಯರ್ ಕೀ ಆನ್ಸರ್ಗಳನ್ನ ರೆಫರ್ ಮಾಡಬೇಕು. ಇಲ್ಲಿ ನಾನು 2019 ಫಿಸಿಕ್ಸಿಂದ ತೊಗೊಂಡಿದ್ದೀನಿ. ಇದು 2019 ಫಿಸಿಕ್ಸ್ ಸಿ ಟಿ ಪೇಪರ್ ಇದಾವಲ್ಲ ಅದ್ರದ್ದು ಕೀ ಆನ್ಸರ್. ಸಪೋಸ್ ನೋಡಿ, ಇಲ್ಲಿ ಆಪ್ಷನ್ ನಿಮಗೆ 1 ರಿಂದ 60ವರೆಗೂ ಕ್ವಶನ್ಸ್ ಇರ್ತವೆ. ನಮಗೆ ಸಿ ಟಿಲಿ ಇನ್ನೊಂದು ಅಡ್ವಾಂಟೇಜ್ ಏನು ಅಂದರೆ ನಮಗೆ ನೆಗೆಟಿವ್ ಮಾರ್ಕಿಂಗ್ ಇಲ್ಲ. ಆದ್ದರಿಂದ ನೀವು ಈ ಟ್ರಿಕ್ ಯೂಸ್ ಮಾಡಬೇಕಾದ್ರೆ ಫಸ್ಟ್ ಏನು ಮಾಡಬೇಕು, ಈ 4 ಆಪ್ಷನ್ಸ್ ಇರುತ್ತೆ ಒಂದು ಕ್ವಶನ್ಗೆ ABC ಅಂತ. ಅದರಲ್ಲಿ ನೀವು ಯಾವುದಾದ್ರು ಒಂದು ಆಪ್ಷನ್ನ ಕನ್ಸಿಡರ್ ಮಾಡಬೇಕು. ಅದೇ ಆಪ್ಷನ್ನ ನೀವೆಲ್ಲ 60 ಕ್ವಶನ್ಗೂ ಫಿಲ್ ಮಾಡಬೇಕು. ಆವಾಗ ನಿಮಗೆ ಮಿನಿಮಮ್ ಏನೇ ಇಲ್ಲ ಅಂದರೂ 13ಇಂದ ಸ್ಟಾರ್ಟ್ ಆಗಿಬಿಟ್ಟು ಒಂದು 18ವರೆಗೂ ನಿಮಗೆ ಒಂದು ಸಬ್ಜೆಕ್ಟಲ್ಲಿ ಮಾರ್ಕ್ಸ್ ಬರುತ್ತೆ. ನೋಡೋಣ ಬನ್ನಿ. ಈಗ A1 ಕ್ವಶನ್ ಪೇಪರ್ ವರ್ಷನ್, ಅದರಲ್ಲಿ ನಾನೆಲ್ಲ B ಮಾರ್ಕ್ ಮಾಡ್ತೀನಿ ಅಂದರೆ ನಂದು ಎಷ್ಟು ಸ್ಕೋರ್ ಆಗ್ಬೋದು ಫಿಸಿಕ್ಸಲ್ಲಿ. 1 ಮತ್ತೆಲ್ಲಿದೆ B 1 B B B B B 2 3 4 5 6 7 8 9 10 11 12 13 ಮತ್ತೆ B ಎಲ್ಲಿದೆ ನೋಡಿ 14 15 16 17 18 ನೋಡಿ. ಈ ಟ್ರಿಕ್ನ ಯೂಸ್ ಮಾಡಿದ್ರೆ ನಿಮಗೆ ಇಲ್ಲೇ ನಿಮಗೆ ಫಿಸಿಕ್ಸಲ್ಲಿ 18 ಸ್ಕೋರ್ ಆಗಿ ಹೋಯ್ತು. ನಿಮಗೆ ಬೇಕಾಗಿರೋದು ಎಷ್ಟು 45 ರಿಂದ 50 ಮಾರ್ಕ್ಸ್. ಇದನ್ನೇ ನೀವು 3 PCM 3 ಸಬ್ಜೆಕ್ಟ್ಗೂ ಯೂಸ್ ಮಾಡ್ತೀರಾ ಅಂದರೆ ಎಷ್ಟಾಗುತ್ತೆ, 18 into 3 54 ಮಾರ್ಕ್ಸ್ ಆಯಿತು. ಈ 54 ಮಾರ್ಕ್ಸ್ ಎಲ್ಲರೂ ತೆಗೆದ್ರೆ ಹಂಗೆ ನಿಮ್ಮ ರ್ಯಾಂಕಿಂಗ್ ನೋಡಿರಿ, ಚಾನ್ಸಸ್ 41,000 ಇಂದ 50,000 ಇಲ್ಲಿಗೆ ಬಂದರೆ ಬರೀ 4 ಮಾರ್ಕ್ಸ್ಗೆ ಇಷ್ಟೊಂದು ಡಿಫ್ರೆನ್ಸ್ ಇರುತ್ತೆ. 1 ಮಾರ್ಕ್ಸ್ಗೂ ನಿಮ್ಮದು ರ್ಯಾಂಕಿಂಗ್ ತುಂಬ ಡಿಫ್ರೆನ್ಸ್ ಆಗುತ್ತೆ ನೋಡಿ. ಈ ಥರ ನಿಮಗೆ ನಿಮ್ಮ ಲಕ್ ಚೆನ್ನಾಗಿದ್ಬಿಟ್ಟು ಇಲ್ಲಿ ಎಲ್ಲರೂ 18 ಬರೋ ಜಾಗದಾಗ ಎಲ್ಲರೂ 60 ಬಂತು ಅಂದರೆ ಮುಗೀತು, 35K ಆಗೆಲ್ಲ ಬಂದ್ಬಿಡ್ತೀರಾ. ಇದು ಟ್ರಿಕ್ಕು ಆ್ಯಕ್ಚುಲಿ ನೀವು ಯೂಸ್ ಮಾಡಬೇಕಾಗಿರೋದು. ಈ ಟ್ರಿಕ್ನ ಯಾವಾಗ ಯೂಸ್ ಮಾಡಬೇಕು ಅಂದರೆ, ನಾನೆಲ್ಲೂ ಕೋಚಿಂಗ್ ಹೋಗಿಲ್ಲ, ಆದರೂ ನಾನು ಇಂಜಿನಿಯರಿಂಗ್ ಹೋಗಬೇಕು, ನನಗೆ ಡೌಟ್ ಐತೆ, ನಾನು ಹಾಕಿದ್ರೆ ಎಲ್ಲಿ ನಂದು ರ್ಯಾಂಕಿಂಗ್ 1 ಲಕ್ಷದ ಮೇಲೆ ಬಂದ್ಬಿಡುತ್ತೋ, ಇಂಜಿನಿಯರಿಂಗ್ ಕಾಲೇಜ್ ಸಿಗೋದೇ ಇಲ್ವೋ, ಆ ಟೈಮಾಗೆ ನೀವು ಈ ಥರ ಟ್ರಿಕ್ಸ್ನ ಯೂಸ್ ಮಾಡಿ. ಇನ್ನೊಂದು, ಈ ಟ್ರಿಕ್ಕಾಗಿ ನೀವು ಸ್ಮಾರ್ಟಾಗಿ ಕೂಡ ಥಿಂಕ್ ಮಾಡ್ಬೋದು. ಈಗ PCM 3 ಸಬ್ಜೆಕ್ಟ್ ಇದೆ, ನಿಮಗಿನ್ನೂ ಮಿನಿಮಮ್ 15 ಇಂದ 16 ಡೇಸ್ ನಿಮಗೆ ಗ್ಯಾಪ್ ಇದೆ. ಆ 15 ಇಂದ 16 ಡೇಸ್ ಗ್ಯಾಪಲ್ಲಿ ಏನು ನಿಮಗೆ PCM 3 ಸಬ್ಜೆಕ್ಟ್ ಇದಾವೆ, ನಿಮಗೆ PCM 3 ಸಬ್ಜೆಕ್ಟ್ ಇದ್ದಾವೆ. PCM
ಏನಿಲ್ಲ ಅಂದರೂ ಎಂಥರೇ ಆಗಿದ್ರು ಈ 3 ಸಬ್ಜೆಕ್ಟಲ್ಲಿ ನಿಮಗೆ ಒಂದು ಸಬ್ಜೆಕ್ಟ್ ಆದರೂ ನಿಮಗೆ ಚೆನ್ನಾಗಿ ಗೊತ್ತಿರುತ್ತೆ. ಆ ಒಂದು ಸಬ್ಜೆಕ್ಟ್ನ ನೀವು ಕರೆಕ್ಟಾಗಿ ಓದಿ. ಈಗ ನಿಮಗೆ ಮ್ಯಾಥ್ಸ್ ಗೊತ್ತಾ, ಆ ಮ್ಯಾಥ್ಸಲ್ಲಿ ನೀವು ಮಿನಿಮಮ್ ಒಂದು 60ಗೆ ನೀವೇ ಓದ್ಬಿಟ್ಟು ಒಂದು 35 ಸ್ಕೋರ್ ಮಾಡಿದ್ರಿ ಅಂದ್ಕೊಳ್ಳಿ. ಇಲ್ಲೊಂದು 35 ಆಯಿತು. ನಿಮಗೆ ನೀಟಾಗಿ ಓದಿದ್ರೆ 15 to 16 ಡೇಸ್ವರೆಗೂ ಕೂತ್ಕೊಂಡು ನೀಟಾಗಿ ಓದಿದ್ರೆ ಇಲ್ಲೇ 35 ಬಂತು. ಇನ್ನು ಮಿಕ್ಕಿದ್ದು ಫಿಸಿಕ್ಸು ಕೆಮಿಸ್ಟ್ರಿ ನನಗೆ ತಲೆ ಕೂಡ ಅರ್ಥ ಆಗಲ್ಲ, ಅವರು ಓದೋಕ್ಕಾಗಲ್ಲ ಅಂಥವ್ರು ಈ ಟ್ರಿಕ್ನ ಯೂಸ್ ಮಾಡಿ. ಯಾವುದಾದ್ರೆ ಒಂದು ಆಪ್ಷನ್ನ ಚೂಸ್ ಮಾಡಿಬಿಟ್ಟು 1ಇಂದ 60 ಕ್ವಶನ್ವರೆಗೂ ಎಲ್ಲದಕ್ಕೂ ಅದೇ ಆಪ್ಷನ್ನ ನೀವು ಫಿಲ್ ಮಾಡಬೇಕು. ಅವಾಗ ನಿಮಗೆ ಆರಾಮಾಗಿ 15ರಿಂದ 18 ಮಾರ್ಕ್ಸ್ ಬರುತ್ತೆ. 15 ಮಿನಿಮಮ್ ಲಿಮಿಟ್ ಇಟ್ಕೊಳ್ಳಿ. 15 ಅಂದರೆ ಇವೆರಡರಿಂದ 30 ಆಯಿತು. ಇಲ್ಲಿ 35 65 ಆಗೋಯ್ತು ನಿಮ್ದಿಲ್ಲೇ. ನಿಮಗೆ 65 ಮಾರ್ಕ್ಸ್ ಎಲ್ಲರೂ ಬಂತು ಅಂದರೆ ನಿಮ್ಮ ರ್ಯಾಂಕಿಂಗ್ ಎಷ್ಟಿರ್ಬೋದು ನೋಡೋಣ. 60 ನೋಡ್ರಿ, ಎಲ್ಲಿಂದ ಎಲ್ಲಿಗೆ ಬಂದ್ರಿ? 20,000 ಒಳಗಡೆ ಬಂದುಬಿಡ್ತೀರ. 10,000ದಿಂದ ಸ್ಟಾರ್ಟ್ ಆಗಿ 20,000, ಅದು ಎಷ್ಟು 65 ನೀವು ಸ್ಕೋರ್ ಮಾಡಿದ್ರೆ ಈ ಥರ ಈ ಟ್ರಿಕ್ನ ನೀವು ಆರಾಮಾಗಿ ಯೂಸ್ ಮಾಡ್ಕೊಂಡು ಒಂದು ಇಂಜಿನಿಯರಿಂಗ್ ಸೀಟ್ನ ತಗೋಬೋದು. ಇಲ್ಲಿ 20,000 ಬಂದರೆ ಒಳ್ಳೊಳ್ಳೆ ಕಾಲೇಜ್ಗಳಿಗೆ ಸಿಗುತ್ತೆ ನಿಮಗೆ. ನೋಡೋಣ, ಹೋದ್ಸಲ ಪ್ರೀವಿಯಸ್ ಇಯರ್ ಅಂದರೆ 2023 ಕಟ್ ಆಫ್ ಇಂಜಿನಿಯರಿಂಗ್ ಎಷ್ಟಿತ್ತು ಅಂದರೆ ಈ ಟ್ರಿಕ್ ಯೂಸ್ ಮಾಡಿದ್ರೆ ಯೂಸ್ ಆಗುತ್ತೆ ಇಲ್ವೋ ನೋಡೋಣ. ಯಾರಿದು? ಶ್ರೀನಿವಾಸ್ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ ಮ್ಯಾಂಗ್ಳೂರ್. ನೋಡಿ ಇಲ್ಲಿ GM ಜನರಲ್ಲೇ ನೋಡೋಣ. ಯಾವುದಕ್ಕೆ? CSK ನೋಡೋಣ. CSK ಎಷ್ಟಿದೆ ಜನರಲ್ಲು ನೋಡಿ. ಇಲ್ಲಿ CSK ಇಲ್ಲಿ ನಿಮಗೆ ಜನರಲ್ ಬಂದ್ಬಿಟ್ಟು ಆರಾಮಾಗಿ ನಿಮಗೆ ಸಿಕ್ಕೇ ಹೋಗುತ್ತೆ 40,000 ಇದೆ. ನೆಕ್ಸ್ಟು IS ಆದರೆ ಎಷ್ಟಿದೆ? 48,000. ಈ ಥರ ನೆಕ್ಸ್ಟ್ ಬೇರೆ ಯಾವ್ದಾದ್ರು ಕಾಲೇಜ್ ನೋಡೋಣ್ರಿ. ಇಲ್ಲಿ ಶ್ರೀನಿವಾಸ್ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ ಮ್ಯಾಂಗ್ಳೂರ್. ನಿಮಗೆ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸಿ ಇಲ್ಲಿ ಜನರಲ್ 58,000 ಇದೆ. ನೀವು ಎಷ್ಟು ತೆಗಿಬೇಕು ಅಂದ್ಕೊಂಡಿದ್ರಿ? 58,000 ಅಂದರೆ ನಿಮ್ಗೆ ಇಲ್ಲಿ 55 ಮಾರ್ಕ್ಸ್ ಎಲ್ಲ ಬಂದರೆ ನಿಮಗೆ ಆರಾಮಾಗಲ್ಲ ಸೀಟ್ ಸಿಕ್ಕೋಗುತ್ತೆ. ಇಂಜಿನಿಯರಿಂಗ್ ಸೀಟೇನು ಆರಾಮಾಗಿ ಸಿಗುತ್ತೆ. ಆದರೆ ನೀವು 45 to 50 ಇಷ್ಟು ಮಾರ್ಕ್ಸ್ನ ನೀವು ಮಿನಿಮಮ್ ಸ್ಕೋರ್ ಮಾಡಲೇಬೇಕು. ಇಷ್ಟು ಮಾಡಿದ್ರೆ ನೀವು ಆರಾಮಾಗಿ ನಿಮಗೆ ಇಂಜಿನಿಯರಿಂಗ್ ಸೀಟ್ ಸಿಗುತ್ತೆ. IS CS ಒಂದು ಸ್ವಲ್ಪ ಎಫರ್ಟ್ಸ್ ಹಾಕಬೇಕು. ಸಿವಿಲು ಮೆಕ್ಯಾನಿಕಲ್ ಆದರೆ ಲ್ಯಾಕ್ ಎಲ್ಲ ಬಂದರೂ ಸಿಗುತ್ತೆ. ಅದೇನೋ ಹೇಳ್ತಾರಲ್ಲ, ಎನಿಥಿಂಗ್ ಈಸ್ ಬೆಟರ್ ದೆನ್ ನಥಿಂಗ್ ಅಂತ. ಆ ಥರ ಈ ಟ್ರಿಕ್ನ ಯೂಸ್ ಮಾಡಿಬಿಟ್ಟು ನಿಮ್ಮ ಹತ್ರ ಏನಾದ್ರು ಒಂದು ಅಟ್ಲೀಸ್ಟ್ ಒಂದು ಇಂಜಿನಿಯರಿಂಗ್ ಹೋಗೋ ಅಷ್ಟಾದರೂ ರ್ಯಾಂಕಿಂಗ್ ಇಟ್ಕೊಳ್ಳಿ. ಅದನ್ನು ಬಿಟ್ಬಿಟ್ಟು ಅಲ್ಲಿ ಹೋಗ್ಬಿಟ್ಟು ಸಿಟಿಲಿ ನಮಗೆ ಇಷ್ಟ ಬಂದಿದ್ದ ಆಪ್ಷನ್ನ ಫಿಲ್ ಮಾಡೋದ್ರಿಂದ ನಿಮಗೆ ರ್ಯಾಂಕಿಂಗ್ ತುಂಬ ಲ್ಯಾಕ್ ಮೇಲೆ ಬರುತ್ತೆ. ನಿಮಗೆ ಯಾವುದೇ ರೀತಿ ಸೀಟ್ ಸಿಗಲ್ಲ. ಅದಕ್ಕೊಂದು ಆಪ್ಷನ್ ಇದೆ, ಕಾಮಿಡ್ಕೆ ಯೂಸ್ ಮಾಡಿಕೊಂಡು ನೀವು ಒಳ್ಳೊಳ್ಳೆ ಕಾಲೇಜ್ಗಳಲ್ಲಿ ಈಗ ಡೊನೇಷನ್ ಎಲ್ಲ ಜಾಸ್ತಿ ಕೇಳ್ತಾರೆ. ಅವ್ರು 16 lakh ಆ ಥರ ಎಲ್ಲ ಕೇಳ್ತಾರೆ. ಆದರೆ ಕಾಮಿಡ್ಕೆ ಥ್ರೂ ಹೋದರೆ ನಿಮಗೆಲ್ಲ 8 lakhsಗೆ ಆಗೋಗ್ಬಿಡುತ್ತೆ. ಅದ್ರ ಮೇಲೂ ನೆಕ್ಸ್ಟ್ ವಿಡಿಯೋ ಮಾಡ್ತೀನಿ. ಈ ಟ್ರಿಕ್ನ ಯೂಸ್ ಮಾಡಿಬಿಟ್ಟು ಆರಾಮಾಗಿ ನೀವು ಇಂಜಿನಿಯರಿಂಗ್ ಸೀಟ್ನ ತಗೋಬೋದು. ಥ್ಯಾಂಕ್ ಯು. ಹಂಗೆ ಈ ವಿಡಿಯೋನ ಶೇರ್ ಮಾಡಿ ನಿಮ್ಮ ಫ್ರೆಂಡ್ಸ್ಗಳು ಯಾರ್ಯಾರಿದ್ದಾರೆ ಅವ್ರಿಗೆ, ಹಾಗೂ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.